ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 28ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿನಲ್ಲಿ 124 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ತು. 21,778ರಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ನಿಫ್ಟಿಗೆ ನೆಕ್ಸ್ಟ್ ಹರ್ಡಲ್ 21,800 ಆಗಿರುತ್ತೆ. ಆ ಒಂದು ಲೆವೆಲ್ ಕೂಡ ಕ್ರಾಸ್ ಆದರೆ 22,000 ಲೆವೆಲ್ ಅನ್ನು ನಿಫ್ಟಿ ಟಚ್ ಮಾಡುವಂಥ ಚಾನ್ಸಸ್ ಇದೆ. ಸೊ ನಾಳೆ ಕೂಡ ಮಾರ್ಕೆಟ್ನಲ್ಲಿ ಇದೇ ರೀತಿಯ ಮೊಮೆಂಟಮ್ ಇದ್ರೆ ಖಂಡಿತವಾಗ್ಲೂ ನಿಫ್ಟಿ 22,000 ಲೆವೆಲ್ನವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇಮಿಡಿಯೇಟ್ ಸಪೋರ್ಟ್ 21,500 ಲೆವೆಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೆನ್ಸೆಕ್ಸ್ ಕೂಡ ಇವತ್ತು ಪಾಸಿಟಿವ್ ಆಗಿತ್ತು. 372 ಪಾಯಿಂಟ್ಗಳ ಅಪ್ಸೈಡ್ನೊಂದಿಗೆ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 226 ಪಾಯಿಂಟ್ಗಳ ಗೇನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕೋಲ್ ಇಂಡಿಯಾ ಇವತ್ತು ಟಾಪ್ ಗೇನರ್ ಆಗಿತ್ತು. 4%ಗೂ ಹೆಚ್ಚಿನ ಅಪ್ಸೈಡ್ ಕೋಲ್ ಇಂಡಿಯಾದಲ್ಲಿ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ರೀಸನ್ ಮೋತಿಲಾಲ್ ಓಸ್ವಾಲ್ ಕೋಲ್ ಇಂಡಿಯಾದಲ್ಲಿ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದರೆ 432 ಟಾರ್ಗೆಟ್ ಕೋಲ್ ಇಂಡಿಯಾದಲ್ಲಿ ಮೋತಿಲಾಲ್ ಓಸ್ವಾಲ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಇದಕ್ಕೆ ಮೇಜರ್ ರೀಸನ್ ಪವರ್ ಡಿಮ್ಯಾಂಡ್ ಆಗಿರುತ್ತೆ. ಪವರ್ನ ಡಿಮ್ಯಾಂಡ್ ಇನ್ಕ್ರೀಸ್ ಆದಷ್ಟು ಕೂಡ ಕೋಲ್ಗೂ ಕೂಡ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಗೌರ್ಮೆಂಟ್ ಕೂಡ ಒಂದು ಸ್ಟ್ರಾಂಗ್ ಪುಷ್ ಅನ್ನು ಕೊಡ್ತಾ ಇದ್ದಾರೆ. 24/7 ಎಲೆಕ್ಟ್ರಿಸಿಟಿ ಸಪ್ಲೈನ ಪ್ಲಾನ್ ಕೂಡ ಇದೆ. ಹಾಗೆ ಕೋಲ್ ಇಂಡಿಯಾ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅನ್ನು ಕೂಡ ಗೌರ್ಮೆಂಟ್ನ ಜೊತೆಯಲ್ಲಿ ಮಾಡಿದ್ದಾರೆ. ಹಾಗೆ ಇವರು 780 ಮೆಟ್ರಿಕ್ ಟನ್ನಷ್ಟು ಕೋಲ್ ಪ್ರೊಡಕ್ಷನ್ ಅನ್ನು 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 850 ಮೆಟ್ರಿಕ್ ಟನ್ ಕೋಲ್ ಪ್ರೊಡಕ್ಷನ್ನ ಪ್ಲಾನ್ಸ್ ಇದೆ. ಹಾಗೆ ಇವರು ಈ ಆಪ್ಷನ್ ಅನ್ನು ಕೂಡ ಮಾಡ್ತಾರೆ. ಟೋಟಲ್ ಏನು ಪ್ರೊಡಕ್ಷನ್ ಆಗುತ್ತೆ ಅದರಲ್ಲಿ 10%ನಷ್ಟು ಕೋಲನ್ನು ಥರ್ಮಲ್ ಪವರ್ ಪ್ಲಾಂಟ್ಗಳಿಗೆ ಇವರು ಈ ಆಪ್ಷನ್ನ ಮೂಲಕ ಸೆಲ್ ಮಾಡ್ತಾರೆ. ಸೊ ಡಿಮ್ಯಾಂಡ್ ಇನ್ಕ್ರೀಸ್ ಆದಷ್ಟು ಕೂಡ ಆಪ್ಷನ್ನಲ್ಲಿ ಹೆಚ್ಚಿನ ಒಂದು ಬಿಡ್ಡಿಂಗ್ ಬರುವಂಥ ಚಾನ್ಸಸ್ ಇರುತ್ತೆ. ಇದು ಕೂಡ ಕೋಲ್ ಇಂಡಿಯಾಗೆ ಪಾಸಿಟಿವ್ ಆಗುತ್ತೆ. ಸೊ 2024ರ ಫಿನಾನ್ಷಿಯಲ್ ಇಯರ್ನಲ್ಲಿ ಟೋಟಲ್ ಪ್ರೊಡ್ಯೂಸ್ ಮಾಡುವಂಥ 780 ಮೆಟ್ರಿಕ್ ಟನ್ ಕೋಲ್ನಲ್ಲಿ 72 ಮೆಟ್ರಿಕ್ ಟನ್ ಅನ್ನು ಅವರು ಈ ಆಪ್ಷನ್ನ ಮೂಲಕ ಸೆಲ್ ಮಾಡ್ತಾರೆ. ಈ ಒಂದು ಫಿಗರ್ಸ್ ಏನಿದೆ 2025-2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ಒಂದು ಪ್ರೆಡಿಕ್ಷನ್ಸ್ ಕೂಡ ಇದೆ. ಹಾಗೆ ಈ ಆಪ್ಷನ್ ಪ್ರೀಮಿಯಮ್ಸ್ ಕೂಡ 2ನೇ ಕ್ವಾರ್ಟರ್ನಲ್ಲಿ ಇನ್ಕ್ರೀಸ್ ಆಗಿತ್ತು. ಹಾಗೆ ಆ ಪ್ರೀಮಿಯಮ್ಸ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಕೋಲ್ ಇಂಡಿಯಾ ಒಳ್ಳೆ ಒಂದು ಕೆಪೆಕ್ಸ್ ಪ್ಲಾನ್ಸ್ಗಳನ್ನು ಕೂಡ ಹೊಂದಿದ್ದಾರೆ. ಸೊ ಓವರ್ ಆಲ್ ಕೋಲ್ ಇಂಡಿಯಾದಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಹೆಚ್ಚಾಗಿ ಕಾಣಿಸ್ತಿರೋದ್ರಿಂದ ಟಾರ್ಗೆಟ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಅದೇ ರೀತಿಯಲ್ಲಿ M&M ಅಲ್ಲಿ ಕೂಡ ಇವತ್ತು 2.5%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಫಸ್ಟ್ ಕ್ರೈ ತಮ್ಮ ಡ್ರಾಫ್ಟ್ ಪೇಪರ್ಸ್ ಅನ್ನು ಸೆಬಿಗೆ ಸಬ್ಮಿಟ್ ಮಾಡಿದರೆ ಫಸ್ಟ್ ಕ್ರೈನ IPO ಸದ್ಯದಲ್ಲೇ ಮಾರ್ಕೆಟ್ನಲ್ಲಿ ಲಾಂಚ್ ಆಗುತ್ತೆ. ಫಸ್ಟ್ ಕ್ರೈನಲ್ಲಿ M&M ಇನ್ವೆಸ್ಟರ್ ಆಗಿದ್ದಾರೆ. ಹಾಗೆ ಇವರು ತಮ್ಮ ಇನ್ವೆಸ್ಟ್ಮೆಂಟ್ನಲ್ಲಿರುವಂಥ ಶೇರ್ಸ್ಗಳನ್ನು OFSನ ಮೂಲಕ IPOನಲ್ಲಿ ಸೆಲ್ ಮಾಡಬೇಕು ಅಂತ ಇದ್ದಾರೆ. ಇದರಿಂದ M&Mನಲ್ಲಿ ಒಳ್ಳೆ ಒಂದು ಫಂಡ್ಸ್ ಬರುತ್ತೆ. ಆ ಒಂದು ರೀಸನ್ನಿಂದ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಫಸ್ಟ್ ಕ್ರೈ 1800 ಕೋಟಿ ಅರೌಂಡಲ್ಲಿ IPO ಸೈಜನ್ನು ಫಿಕ್ಸ್ ಮಾಡುವಂಥ ಚಾನ್ಸಸ್ ಇದೆ. ಈ ಒಂದು IPOನಲ್ಲಿ ನಮಗೆ ಫ್ರೆಶ್ ಇಶ್ಯೂ ಕೂಡ ನೋಡೋದಕ್ಕೆ ಸಿಗ್ಬೋದು. ಫ್ರೆಶ್ ಇಶ್ಯೂನಿಂದ ಏನು ಫಂಡ್ ಜನರೇಟ್ ಆಗುತ್ತೆ ಅದನ್ನು ಅವರು ಹೊಸದಾಗಿ ಸ್ಟೋರ್ಸ್ಗಳನ್ನು ಹಾಗೆ ವೇರ್ಹೌಸ್ಗಳನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋತಾರೆ. ಫಸ್ಟ್ ಕ್ರೈನಲ್ಲಿ M&Mನ ಜೊತೆಯಲ್ಲಿ TPG, ನ್ಯೂ ಕ್ವೆಸ್ಟ್ ಏಷ್ಯಾ ಹಾಗೆ ಸಾಫ್ಟ್ ಬ್ಯಾಂಕ್ ಕೂಡ ತಮ್ಮ ಶೇರ್ಸ್ಗಳನ್ನು ಸೆಲ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆಯೇ ಹೀರೋ ಮೋಟೋಕಾರ್ಪ್ ಕೂಡ ಇವತ್ತು 2.5%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. NTPC ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ನಲ್ಲಿ ಕೂಡ 2.5%ನಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಅದಾನಿ ಎಂಟರ್ಪ್ರೈಸಸ್ ನೋಡೋದಕ್ಕೆ ಸಿಕ್ಕಿದೆ. ಅದಾನಿ ಎಂಟರ್ಪ್ರೈಸಸ್ನಲ್ಲಿ 1%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಸೊ ನಿಫ್ಟಿ 50 ಕಂಪನಿಗಳ ವೇಟೇಜ್ ಏನಿದೆ ಅದು ಪ್ರತಿ ಕ್ವಾರ್ಟರ್ ರೀಬ್ಯಾಲೆನ್ಸ್ ಆಗುತ್ತೆ. ಅದೇ ರೀತಿಯಲ್ಲಿ ಇವತ್ತು ಎಂಡ್ ಆಫ್ ದ ಡೇ ನಿಫ್ಟಿ ರೀಬ್ಯಾಲೆನ್ಸಿಂಗ್ ಆಗ್ತಾ ಇದೆ. ಈ ಒಂದು ರೀಬ್ಯಾಲೆನ್ಸಿಂಗ್ನಲ್ಲಿ ಈ ಮುಂಚೆ HDFC ಬ್ಯಾಂಕ್ನ ವೇಟೇಜ್ ಏನು 13.4% ಇತ್ತು, ಅದು 13.5%ಗೆ ಇನ್ಕ್ರೀಸ್ ಆಗ್ತಿದೆ. ಅಂದರೆ 0.1%ನಷ್ಟು ವೇಟೇಜ್ ಇನ್ಕ್ರೀಸ್ ಆಗ್ತಿದೆ. ಅದೇ ರೀತಿಯಲ್ಲಿ ಬಜಾಜ್ ಫೈನಾನ್ಸಲ್ಲಿ ಕೂಡ 2% ಇದ್ದಂಥ ವೇಟೇಜ್ 2.1%ಗೆ ಇನ್ಕ್ರೀಸ್ ಆಗ್ತಿದೆ. ರಿಲಯನ್ಸ್ ಇಂಡಸ್ಟ್ರೀಸ್, ICICI ಬ್ಯಾಂಕ್, JSW ಸ್ಟೀಲ್ನಲ್ಲಿ 0.02%ನಿಂದ 0.03%ನಷ್ಟು ವೇಟೇಜ್ ಇನ್ಕ್ರೀಸ್ ಆಗ್ತದೆ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನಲ್ಲಿ ವೇಟೇಜ್ ಇನ್ಕ್ರೀಸ್ ಆಗ್ತದೆ ಅಂದಾಗ ಇನ್ನೊಂದು ಸ್ಟಾಕ್ನಲ್ಲಿ ವೇಟೇಜ್ ಕಡಿಮೆ ಆಗಬೇಕಾಗುತ್ತೆ. ಸೊ ಅದಾನಿ ಎಂಟರ್ಪ್ರೈಸಸ್ನಲ್ಲಿ 0.2% ವೇಟೇಜ್ ಕಡಿಮೆ ಆಗ್ತದೆ. ಅದೇ ರೀತಿಯಲ್ಲಿ ಅದಾನಿ ಪೋರ್ಟ್ನಲ್ಲಿ 0.09% ವೇಟೇಜ್ ಕಡಿಮೆ ಆಗುತ್ತೆ. ಹಾಗೆ L&Tನಲ್ಲಿ ಕೂಡ ವೇಟೇಜ್ ಕಡಿಮೆ ಆಗ್ತದೆ. ಸೊ ವೇಟೇಜ್ ಕಡಿಮೆ ಆಗುತ್ತೆ ಅಂದಾಗ ನಿಫ್ಟಿ 50ಯಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಇಂಡೆಕ್ಸ್ ಫಂಡ್ ಮ್ಯಾನೇಜರ್ಸ್ ಏನಿರ್ತಾರೆ ಸೊ ಅವರು ಪಾರ್ಟ್ ಆಫ್ ದ ಶೇರ್ಸನ್ನು ಸೆಲ್ ಮಾಡಿ ಯಾವ ಒಂದು ಕಂಪನಿಯಲ್ಲಿ ವೇಟೇಜ್ ಇನ್ಕ್ರೀಸ್ ಆಗುತ್ತೆ ಆ ಶೇರ್ಸ್ಗಳನ್ನು ಬೈ ಮಾಡ್ಕೋಬೇಕಾಗುತ್ತೆ. ಸೊ ವೇಟೇಜ್ ಇನ್ಕ್ರೀಸ್ ಆಗುವಂಥ ಕಂಪನಿಗಳಲ್ಲಿ ಒಳ್ಳೆಯ ಒಂದು ಇನ್ಫ್ಲೋ ಬಂದರೆ ವೇಟೇಜ್ ಕಡಿಮೆ ಆಗುವಂಥ ಕಂಪನಿಗಳಲ್ಲಿ ಔಟ್ಫ್ಲೋ ಅಂದರೆ ಸೆಲ್ಲಿಂಗ್ ಹೆಚ್ಚಾಗುತ್ತೆ. ಅದೇ ಒಂದು ರೀಸನ್ನಿಂದ ಅದಾನಿ ಎಂಟರ್ಪ್ರೈಸಸ್, L&T, ಅದಾನಿ ಪೋರ್ಟ್ನಲ್ಲಿ ಇವತ್ತು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಐಶಾರ್ ಮೋಟಾರ್ಸ್ ಕೂಡ 0.6% ಡೌನ್ ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. LTI ಮೈಂಟ್ರಿಯಲ್ಲಿ ಕೂಡ 0.5%ನಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಿಫ್ಟಿ ರೀಬ್ಯಾಲೆನ್ಸಿಂಗ್ನಿಂದ $19 ಮಿಲಿಯನ್ ಇನ್ಫ್ಲೋ ಬಜಾಜ್ ಫೈನಾನ್ಸಲ್ಲಿ ಬರುವಂಥ ಚಾನ್ಸಸ್ ಇದೆ.
ಹಾಗೆಯೇ ಅದಾನಿ ಎಂಟರ್ಪ್ರೈಸಸ್ನಲ್ಲಿ $71 ಮಿಲಿಯನ್ ಔಟ್ಫ್ಲೋ ಆಗುವಂಥ ಚಾನ್ಸಸ್ ಇದೆ. TCS LNT ಯಲ್ಲಿ ಕೂಡ 12ರಿಂದ $24 ಮಿಲಿಯನ್ ಔಟ್ಫ್ಲೋ ಚಾನ್ಸಸ್ ಇರುತ್ತೆ. ಝೊಮ್ಯಾಟೊನಲ್ಲಿ ಇವತ್ತು 3% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಝೊಮ್ಯಾಟೊಗೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಥಾರಿಟೀಸ್ನ ಕಡೆಯಿಂದ ಒಂದು ಶೋಕಾಸ್ ನೋಟಿಸ್ ಬಂದಿದೆ. ಸೊ 402 ಕೋಟಿಯ ಟ್ಯಾಕ್ಸ್ಗೆ ಝೊಮ್ಯಾಟೊ ಈ ಒಂದು ನೋಟಿಸ್ ಅನ್ನ ಪಡ್ಕೊಂಡಿದ್ದಾರೆ. ಇವರು ಕಸ್ಟಮರ್ಸ್ಗಳ ಕಡೆಯಿಂದ ಏನು ಡೆಲಿವರಿ ಚಾರ್ಜಸ್ ಅನ್ನ ಪಡ್ಕೋತಿದ್ರು, ಅದಕ್ಕೆ ಇವರು GST ಅನ್ನ ಕಟ್ಟಿರಲಿಲ್ಲ. ಸೊ ಆ ಒಂದು GST ನೋಟಿಸ್ ಈಗ ಝೊಮ್ಯಾಟೊಗೆ ಬಂದಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಸೊ ಝೊಮ್ಯಾಟೊ ರೀಸೆಂಟ್ ಆಗಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಿದ್ರು. ಸೊ 2019ರಿಂದ 2022 ಫಿನಾನ್ಷಿಯಲ್ ಇಯರ್ನಲ್ಲಿ ಇವರು ಟ್ಯಾಕ್ಸಸ್ ಅನ್ನ ಪೇ ಮಾಡಿರಲಿಲ್ಲ. ಅಕಸ್ಮಾತ್ ಏನಾದರೂ ಈ ಒಂದು ಕ್ವಾರ್ಟರ್ನಲ್ಲಿ ಆ ಟ್ಯಾಕ್ಸ್ ಅನ್ನ ಪೇ ಮಾಡಿದ್ರೆ ಝೊಮ್ಯಾಟೊ ಮತ್ತೆ ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಆ ಒಂದು ರೀಸನ್ ಇಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. HPCLನಲ್ಲಿ ಕೂಡ 10% ಗೇನ್ ನೋಡೋದಕ್ಕೆ ಸಿಕ್ತು. ಆಯಿಲ್ನ ಪ್ರೈಸಸ್ ಕಡಿಮೆ ಆಗ್ತದೆ, ಅದು ಖಂಡಿತವಾಗ್ಲೂ OMC ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಅದು HPCL ಆಗಿರ್ಬೋದು, BPCL ಆಗಿರ್ಬೋದು ಅಥವಾ IOCL ಆಗಿರ್ಬೋದು. ಈ ಕಂಪನಿಗಳು ಒಳ್ಳೆಯ ಒಂದು ಬೆನಿಫಿಟ್ ಅನ್ನ ಕ್ರೂಡ್ ಆಯಿಲ್ ಪ್ರೈಸಸ್ ಕಡಿಮೆ ಆದಾಗ ಮಾಡ್ಕೋತಾರೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಆಲ್ ಟೈಮ್ ಹೈ ಇದ್ದಾಗ ಅಂದರೆ $115-116 ಅರೌಂಡಲ್ಲಿ ಇದ್ದಾಗ ಈ ಕಂಪನಿಗಳು ಲಾಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬಟ್ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಿದ್ದಾರೆ. ಹಾಗೆ Q3 ನಲ್ಲಿ ಕೂಡ ಒಳ್ಳೆ ಒಂದು ಪ್ರಾಫಿಟ್ಸ್ ಈ ಕಂಪನಿಗಳ ಕಡೆಯಿಂದ ಬರುವಂಥ ಚಾನ್ಸಸ್ ಇರುತ್ತೆ. ಅದೇ ಒಂದು ರೀಸನ್ ಇಂದ ಬೈಯಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಹಾಗೆ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ನಲ್ಲಿ ಕೂಡ 16% ಜಂಪ್ ಒಂದೇ ದಿನ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಲಂಡನ್ನ ಮೆಟಲ್ ಎಕ್ಸ್ಚೇಂಜ್ ನಲ್ಲಿ ಕಾಪರ್ನ ಫ್ಯೂಚರ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಇದಕ್ಕೆ ಒಂದು ರೀಸನ್ ಪನಮಾದಲ್ಲಿ ಒಂದು ಪ್ಲಾಂಟ್ ಕ್ಲೋಸ್ ಆಗ್ತದೆ. ಈ ಒಂದು ಕಾಪರ್ ಪ್ಲಾಂಟ್ ನಲ್ಲಿ ಹೆಚ್ಚಿನ ಒಂದು ಪ್ರೊಡಕ್ಷನ್ ಆಗ್ತಿತ್ತು. ಸೊ ಈ ಒಂದು ಪ್ಲಾಂಟ್ ಕ್ಲೋಸ್ ಆದಾಗ ಕಾಪರ್ನ ಸಪ್ಲೈ ಕಡಿಮೆ ಆಗುತ್ತೆ. ಯಾವಾಗ ಸಪ್ಲೈ ಕಡಿಮೆಯಾಗಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅದೇ ಒಂದು ರೀಸನ್ ಇಂದ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ನಲ್ಲಿ ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಾಪರ್ ಪ್ರೈಸಸ್ ಇನ್ಕ್ರೀಸ್ ಆದರೆ ಅದು ಹಿಂದೂಸ್ತಾನ್ ಕಾಪರ್ಗೆ ಪಾಸಿಟಿವ್ ಆಗುತ್ತೆ. ಸೊ ಇದೇ ರೀತಿಯ ಒಂದು ಪಾಸಿಟಿವ್ ಟ್ರೆಂಡ್ ಸ್ಟೀಲ್ ಕಂಪನಿಗಳಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಕೋವಿಡ್ ಟೈಮ್ನಲ್ಲಿ ಸ್ಟೀಲ್ನ ಪ್ರೈಸಸ್ ಇನ್ಕ್ರೀಸ್ ಆದಾಗ ಸ್ಟೀಲ್ ಕಂಪನಿಗಳು ಒಳ್ಳೆಯ ಒಂದು ಪ್ರಾಫಿಟ್ಸ್ ಅನ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ ಕಾಪರ್ ಪ್ರೈಸಸ್ ಇನ್ಕ್ರೀಸ್ ಆದಾಗ ಅದು ಹಿಂದೂಸ್ತಾನ್ ಕಾಪರ್ನಂಥ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಸೂಲಾ ವೈನ್ಯಾರ್ಡ್ಸ್ ನಲ್ಲಿ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಕ್ತು. ಸೂಲಾ ವೈನ್ಯಾರ್ಡ್ಸ್ ಒಂದು ವೈನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಿರ್ತಾರೆ. ವೈನ್ ಮ್ಯಾನುಫ್ಯಾಕ್ಚರಿಂಗ್ನ ಜೊತೆಯಲ್ಲಿ ಇವರು ಟೂರಿಸಂ ಅನ್ನು ಕೂಡ ಮಾಡ್ತಾರೆ. ಸೊ ತಮ್ಮ ಪ್ಲಾಂಟ್ನಲ್ಲಿ ಇವರು ವಿಸಿಟರ್ಸ್ಗಳಿಗೆ ಅಕಾಮಿಡೇಷನ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಹಾಗೆ ಯಾವ ರೀತಿಯಲ್ಲಿ ವೈನ್ ಪ್ರೊಡಕ್ಷನ್ ಆಗುತ್ತೆ ಅದರ ಬಗ್ಗೆ ಒಂದು ಟೂರಿಸಂ ಡೀಟೇಲ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಇವರ ಒಂದು ಪ್ಲಾಂಟ್ ಅನ್ನ 12,000 ಜನ ಡಿಸೆಂಬರ್ 23ರಿಂದ ಡಿಸೆಂಬರ್ 25 ನಡುವೆ ವಿಸಿಟ್ ಮಾಡಿದ್ದಾರೆ. ಸೊ ಕ್ರಿಸ್ಮಸ್ನ ಈವ್ ಇದ್ದಿದ್ದರಿಂದ ಕೂಡ ಹೆಚ್ಚಿನ ಒಂದು ಡಿಮ್ಯಾಂಡ್ ವೈನ್ಗೆ ನೋಡೋದಕ್ಕೆ ಸಿಕ್ಕಿದೆ. 12,000 ಇಂಡಿವಿಜುವಲ್ಸ್ಗಳು ಇವರ ಒಂದು ಟೂರಿಸಂ ಫೆಸಿಲಿಟಿಯನ್ನ ನಾಸಿಕ್ ಮತ್ತೆ ಬೆಂಗಳೂರಲ್ಲಿ ವಿಸಿಟ್ ಮಾಡಿರೋದ್ರಿಂದ ವಾಲ್ಯೂಮ್ಸ್ ಕೂಡ ಇನ್ಕ್ರೀಸ್ ಆಗಿದೆ. ಆದ್ರಿಂದ ಇವರ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಸೊ ಮತ್ತೆ ಹೊಸ ವರ್ಷದ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಒಂದು ವಿಸಿಟರ್ಸ್ ಇವರ ಒಂದು ಟೂರಿಸಂ ಅನ್ನ ವಿಸಿಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅದು ಕೂಡ ಸೂಲಾ ವೈನ್ಯಾರ್ಡ್ಸ್ಗೆ ಪಾಸಿಟಿವ್ ಆಗುತ್ತೆ. KEI ಇಂಡಸ್ಟ್ರೀಸ್ ಕೂಡ ಇವತ್ತು 5% ಜಂಪ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಇದಕ್ಕೆ ರೀಸನ್ ಶೇರ್ ಖಾನ್ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. KEI ಇಂಡಸ್ಟ್ರೀಸ್ ಈಗ 3,278 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. 3,600 ಟಾರ್ಗೆಟ್ ಶೇರ್ ಖಾನ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಪವರ್ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಿರೋದು KEI ಇಂಡಸ್ಟ್ರಿಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಒಳ್ಳೆಯ ಒಂದು ಆರ್ಡರ್ ಬುಕ್ ಅನ್ನು KEI ಇಂಡಸ್ಟ್ರೀಸ್ ಮೇಂಟೈನ್ ಮಾಡ್ತಿದ್ದಾರೆ. ಹಾಗೆ ಚೈನಾ +1 ಪಾಲಿಸಿಯ ಅಡ್ವಾಂಟೇಜ್ ಕೂಡ KEI ಇಂಡಸ್ಟ್ರಿಗೆ ಸಿಗುತ್ತೆ ಅಂತ ಶೇರ್ ಖಾನ್ ತಮ್ಮ ಟಾರ್ಗೆಟ್ ಅನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಆಜಾದ್ ಇಂಜಿನಿಯರಿಂಗ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. 37% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಕಂಪನಿ 524 ಪ್ರೈಸ್ ಅನ್ನು ಫಿಕ್ಸ್ ಮಾಡಿದ್ರು. ನಮಗೆ ಪ್ರೀಮಿಯಂ ಫಾಲ್ ಆಗಿದ್ದು ಕಾಣಿಸಿತ್ತು. ಒಳ್ಳೆಯ ಒಂದು ಲಿಸ್ಟಿಂಗ್ಗೆ ಆಜಾದ್ ಇಂಜಿನಿಯರಿಂಗ್ನಲ್ಲಿ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 720 ಪ್ರೈಸ್ನಲ್ಲಿ ಆಜಾದ್ ಇಂಜಿನಿಯರಿಂಗ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಲಿಸ್ಟ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. 677 ಪ್ರೈಸ್ನಲ್ಲಿ ಆಜಾದ್ ಇಂಜಿನಿಯರಿಂಗ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಈ ಕಂಪನಿ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ನಲ್ಲಿ ಟರ್ಬೈನ್ಗಳನ್ನು ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಒಂದು ಆಟೋ ಆನ್ಸಿಲರಿ ಕಂಪನಿ ಕೂಡ ಆಗಿದ್ದಾರೆ. ಒಂದು ಸ್ಟ್ರಾಂಗ್ ಕ್ಲೈಂಟ್ ಬೇಸ್ ಕೂಡ ಇದೆ. ಹಾಗೆ ಆಜಾದ್ ಇಂಜಿನಿಯರಿಂಗ್ನಲ್ಲಿ ಸಚಿನ್ ತೆಂಡೂಲ್ಕರ್, PV ಸಿಂಧು, ಸೈನಾ ನೆಹ್ವಾಲ್, VVS ಲಕ್ಷ್ಮಣ್ ಕೂಡ IPOಗೂ ಮುಂಚೆನೇ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರು. ಸಚಿನ್ ತೆಂಡೂಲ್ಕರ್ 114 ಪ್ರೈಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ, PV ಸಿಂಧು, VVS ಲಕ್ಷ್ಮಣ್ ಹಾಗೆಯೇ ಸೈನಾ ನೆಹ್ವಾಲ್ 228 ಪ್ರೈಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದಾರೆ. OFSನಲ್ಲಿ ಇವರು ಯಾರು ಕೂಡ ಶೇರ್ಸ್ಗಳನ್ನು ಸೆಲ್ ಮಾಡಿಲ್ಲ. ತೆಂಡೂಲ್ಕರ್ ಬಳಿಯಲ್ಲಿ 4,30,000 ಶೇರ್ಸ್ ಇದ್ರೆ, VVS ಲಕ್ಷ್ಮಣ್, PV ಸಿಂಧು, ಸೈನಾ ನೆಹ್ವಾಲ್ 44,000 ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ದಾರೆ. ಬಿಸ್ನೆಸ್ ಪ್ರಾಸ್ಪೆಕ್ಟಿವ್ ಸ್ಟ್ರಾಂಗ್ ಇರೋದ್ರಿಂದ ಇವರೆಲ್ಲರೂ ಕೂಡ ಕಂಪನಿಯಲ್ಲಿ ಬಹಳ ಬೇಗನೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ IPO ತರೋದಕ್ಕೂ ಮುಂಚೆನೆ ಕಂಪನಿ ಬಹಳಷ್ಟು ರೌಂಡ್ನಲ್ಲಿ ಫಂಡ್ ರೈಸಿಂಗ್ ಅನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಇವರು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿರ್ತಾರೆ.
ಹಾಗೆ ಇನೋವಾ ಕ್ಯಾಪ್ಟಬ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಫಾಲ್ ಆಗಿದೆ. 160 ಅರೌಂಡಲ್ಲಿ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿತ್ತು, ಅದು ಈಗ 35 ರೂಪಾಯಿಗೆ ಫಾಲ್ ಆಗ್ತಿದೆ. ಸೊ ಈ ಒಂದು ಐ ಪಿ ಒನಲ್ಲಿ ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ನನಗೂ ಕೂಡ ಈ ಐ ಪಿ ಒನಲ್ಲಿ ಒಂದು ಲಾಟ್ ಅಲಾಟ್ಮೆಂಟ್ ಆಗಿದೆ. ಸೊ ಡಿಸೆಂಬರ್ 29 ಶುಕ್ರವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದೆ. ಸೊ ಲಿಸ್ಟಿಂಗ್ನಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇರ್ಬೋದು, ಅದಾದಮೇಲೆ ಒಂದು ಬೈಯಿಂಗ್ ಎಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರೈಸ್ ಮೂಮೆಂಟಮ್ ಅನ್ನು ನೋಡಿ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಫಾರ್ಮಾ ಸೆಕ್ಟರ್ನಲ್ಲಿ ಕೆಲಸ ಮಾಡುವಂಥ ಕಂಪನಿ ಆಗಿರುತ್ತೆ. ರೀಸೆಂಟ್ ಟೈಮ್ನಲ್ಲಿ ಫಾರ್ಮಾ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಮೇ ಬಿ ಅಕಸ್ಮಾತ್ ಏನಾದರೂ ಫ್ಲಾಟ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿಕೊಂಡು ಪ್ರೈಸ್ನಲ್ಲಿ ಮೊಮೆಂಟಮ್ ಇದ್ದಾಗ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಡಿಮ್ಯಾಟ್ ಅಕೌಂಟ್ಗೆ ನಾಮಿನಿಯನ್ನು ಆ್ಯಡ್ ಮಾಡೋದಕ್ಕೆ ಡಿಸೆಂಬರ್ 31 ಡೆಡ್ಲೈನ್ ಆಗಿತ್ತು. ಸೊ ಈ ಒಂದು ಡೆಡ್ಲೈನ್ ಮತ್ತೆ ಎಕ್ಸ್ಟೆಂಡ್ ಆಗ್ತಿರೋದು ಕಾಣಿಸ್ತಿದೆ. ಜೂನ್ 24ರವರೆಗೂ ಈ ಒಂದು ಡೆಡ್ಲೈನ್ ಎಕ್ಸ್ಟೆಂಡ್ ಆಗಿದೆ. ಬಟ್ ಡೆಡ್ಲೈನ್ವರೆಗೂ ವೆಯ್ಟ್ ಮಾಡ್ದೇ ನಿಮ್ಮ ಡಿಮ್ಯಾಟ್ ಅಕೌಂಟ್ನಲ್ಲಿ ನಾಮಿನಿ ಇಲ್ಲ ಅಂದರೆ ನಾಮಿನಿಯನ್ನು ನೀವು ಆ್ಯಡ್ ಮಾಡ್ಕೋಬೋದಾಗುತ್ತೆ. ಸೊ ಯಾವ ರೀತಿಯಲ್ಲಿ ನಾಮಿನಿ ಆ್ಯಡ್ ಮಾಡೋದು ಅದರ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಐ ಬಟನ್ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.